ಪವರ್ ಶೇರಿಂಗ್ ಬಗ್ಗೆ ಗುಟ್ಟು ಬಿಟ್ಕೊಟ್ರ ಡಿಸಿಎಂ ಡಿಕೆ ಶಿ. ಅಧಿಕಾರ ಹಂಚಿಕೆ ಬಗ್ಗೆ ಸುಳಿವು ಕೊಟ್ರ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿನ ಅಥವಾ ಸಿಎಂ ಬದಲಾವಣೆಯ ಕೂಗು ಬರ್ತಾನೆ ಇತ್ತು. ಈಗ ಅಧಿಕಾರ ಹಂಚಿಕೆಯ ಗುಟ್ಟನ್ನ ಬಿಟ್ಕೊಟ್ರ ಅಥವಾ ಸುಳಿವು ಬಿಟ್ಕೊಟ್ರ ಡಿಕೆ ಶಿವಕುಮಾರ್ ಅಂತ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿ ಮಾತನಾಡಿದ್ದಾರೆ. ಹೈಕಮಾಂಡ್ ಜೊತೆ ಈಗಾಗಲೇ ಒಂದು ಒಪ್ಪಂದ ಆಗಿದೆ, ಅದರ ಬಗ್ಗೆ ಮಾಧ್ಯಮಗಳ ಮುಂದೆ ನಾನು ಮಾತನಾಡಲ್ಲ. ನನಗೆ ಒಂದು ದಿನ ಬರುತ್ತೆ, ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಪಕ್ಷಕ್ಕೆ ನಿಯತ್ತಾಗಿರ್ತೀನಿ, ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ, ನಾನು ಅದಕ್ಕಾಗಿ ಕಾಯುತ್ತೇನೆ, ಆ ದಿನ ಬಂದೇ ಬರುತ್ತೆ ಅಂತ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. I feel that the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. Let us meet on. I feel that the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. Let us meet on. I feel that the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. Let us meet on. I feel that the loyalty will pay royalty one day, and I'm still waiting for that. I have confidence in it. Not forever. ನನ್ನ ಸ್ಟ್ರೆಂತ್, ನನ್ನ ವೀಕ್ನೆಸ್ ಎರಡೂ ಕೂಡ ನನಗೆ ಗೊತ್ತಿದೆ. ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಅನ್ನೋದು ಎರಡೂ ನನಗೆ ಗೊತ್ತಿದೆ. ನಾನು ತೆಗೆದುಕೊಂಡ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ. ನಾನು ಯಾವತ್ತೂ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಲ್ಲ. ಬ್ಲಾಕ್ ಮೇಲ್ ಮಾಡಿದ್ರೆ ಅದು ನನ್ನ ವೀಕ್ನೆಸ್ ಆಗುತ್ತೆ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ. ಯಾವತ್ತೂ ಪಕ್ಷಕ್ಕೆ ವಿರುದ್ಧವಾಗಿ ಹೋಗೋ ಕೆಲಸ ನಾನು ಮಾಡಲ್ಲ. ನನಗೆ ಗಾಂಧಿ ಕುಟುಂಬದ ಮೇಲೆ ಅತಿ ಹೆಚ್ಚು ಪ್ರೀತಿ ಇದೆ ಅಂತಲೂ ಕೂಡ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಐ ನೋ ಮೈ ಸ್ಟ್ರೆಂತ್ ಅಂಡ್ ವೀಕ್ನೆಸ್, ಸೊ ನಾನು ತೆಗೆದುಕೊಂಡಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸಿದ್ದೀನಿ ಅಂತ ಮಾತನಾಡಿದ್ದಾರೆ. I have some love. See, I know my strength and I know my weakness. Both I know. What's your strength? I don't want to tell. My strength is whatever I could have taken up the responsibility, I have delivered. Whatever my weakness is, I never blackmail the high command. That's your weakness? No, definitely. I just go by my party petition. We never try to do any wrong against the party, this one. See, ultimately, I have some love for Gandhi family, because Gandhi family has kept this party united. See, I know my strength and I know my... ನಾನು ಸಿದ್ದರಾಮಯ್ಯ ಇಬ್ರು ಚೆನ್ನಾಗಿದ್ದೀವಿ, ಒಟ್ಟಾಗಿದ್ದೀವಿ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ, ನಮ್ಮಿಬ್ಬರ ಸಂಬಂಧ ಚೆನ್ನಾಗಿದೆ. ನಾನು ಹೇಳಿದ್ದನ್ನ ಅವ್ರು ಒಪ್ಕೊಳ್ತಾರೆ, ಅವ್ರು ಹೇಳಿದ್ದನ್ನ ನಾನು ಕೇಳ್ತೀನಿ. ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸಿಎಂ ವಿರುದ್ಧ ಈವರೆಗೂ ಯಾವ ಹೇಳಿಕೆನೂ ನಾನು ಕೊಟ್ಟಿಲ್ಲ, ಪಕ್ಷದ ವಿರುದ್ಧವಾಗಿ ನಾನು ನಡೆದುಕೊಂಡಿಲ್ಲ ಅಂತ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. Siddaramaiah has been made the leader of the opposition. Please tell me day one till today, any one statement against a chief minister or within the party or any activities has been done. Congress president and Siddaramaiah has been made the leader of the opposition. Please tell me day one till today, any one statement against a chief minister or within the party or any activities has been done. Congress president. ಸಾಕಷ್ಟು ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡ್ತಾ ನನ್ನ ಸಹೋದರನ ಸೋಲನ್ನ ನನಗೆ ಅರ್ಗಿಸ್ಕೊಳಕ್ಕಾಗಿಲ್ಲ. ಕಳೆದ ಬಾರಿ ಭರ್ಜರಿ ಗೆಲುವು, ಈ ಬಾರಿ ಸುರೇಶ್ ಸೋಲು. ನನ್ನದೇ ರಾಜಕೀಯ ರಣತಂತ್ರವನ್ನ ರೂಪಿಸಿ ಹೋರಾಡ್ತೀನಿ. ನಾನು ಯಾವತ್ತೂ ಒಕ್ಕಲಿಗ ಲೀಡರ್ ಅಂತ ಬಿಂಬಿಸ್ಕೊಳ್ಳಲ್ಲ. ಒಕ್ಕಲಿಗ ಸಮುದಾಯದ ಮೇಲೆ ಕೆಲಸ ಮಾಡೋದಿಲ್ಲ. ನನ್ನ ಸಹೋದರನನ್ನ ಕಣಕ್ಕಿಳಿಸೋದಕ್ಕೆ ಒತ್ತಾಯ ಮಾಡಿದ್ರು, ಆದ್ರೆ ನಾನು ನನ್ನ ಸಹೋದರನನ್ನ ಬೈ ಎಲೆಕ್ಷನ್ಗೆ ನಿಲ್ಲಿಸಲಿಲ್ಲ. ಮೊದಲು ನನಗೆ ಪಕ್ಷ ಮುಖ್ಯ, ಆಮೇಲೆ ನನಗೆ ಕುಟುಂಬ. ಕಾಂಗ್ರೆಸ್ ಪಕ್ಷ ಮೊದಲು, ಆಮೇಲೆ ನನ್ನ ಕುಟುಂಬ. ಖಾಸಗಿ ಸುದ್ದಿವಾಹಿನಿ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿ ಮಾತನಾಡಿದ್ದಾರೆ. ನನ್ನ ಸಹೋದರನ ಸೋಲನ್ನ ನನಗೆ ಅರ್ಗಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಆಗಿಲ್ಲ. ಕಳೆದ ಬಾರಿಯ ಭರ್ಜರಿ ಗೆಲುವು, ಈ ಬಾರಿಯ ಸುರೇಶ್ ಸೋಲು ನನಗೆ ನಿಜಕ್ಕೂ ಕೂಡ ಅರ್ಗಿಸ್ಕೊಳ್ಳೋದಕ್ಕಾಗಿಲ್ಲ. ನನಗೆ ಪಕ್ಷ ಮೊದಲು, ಕುಟುಂಬ ಆಮೇಲೆ. ಕಾಂಗ್ರೆಸ್ ಪಕ್ಷ ಮೊದಲು, ಆಮೇಲೆ ನನ್ನ ಕುಟುಂಬ ಅಂತ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ.
I never expected my brother would lose the parliament election. Because last time we had won all alone. Only one seat out of 28 seat with 2 lakh and odd. This time they made a very big conspiracy. Kumaraswamy brother-in-law and Devegowda's son-in-law was being pitted as a BJP candidate, not as a Janata Dal candidate. Their blood is Janata Dal, only to see that they wanted to defeat the BJP leaders here locally, and it may be even the nationally also. They pitted, and lot of funds were being flown, and they conspired and they won. And I have a lot of doubts on the results also, but still, in politics, after the results, it is defeated. We have accepted the mandate of the. I never expected my brother would lose the parliament election. Because last time we had won all alone. Only one seat out of 28 seat. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಎಸ್, ಡಿಕೆ ಶಿವಕುಮಾರ್ ಅವರ ಖಾಸಗಿ ವಾಸುದಿ ವಾಹಿನಿಯ ಸಂದರ್ಶನವನ್ನ ಗಮನಿಸ್ತಾ ಇದ್ವಿ. ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ, ಬಹಳ ನೇರವಾಗಿ ಮಾತನಾಡಿದ್ದಾರೆ ಅಂಡ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಏನು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಕೂಗು ಅವಾಗ ಮುನ್ನೆಲೆಗೆ ಬರ್ತಾನೆ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ. ಅದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಈ ಪವರ್ ಶೇರಿಂಗ್ ಬಗ್ಗೆ ಸುಳಿವನ್ನ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಒಂದು ಪ್ರಶ್ನೆ ಇದರಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಡ್ ಇನ್ನು ಸಾಕಷ್ಟು ಅನೇಕ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅವರು ಸಂದರ್ಶನದಲ್ಲಿ. ಸಂತೋಷ್, ಖಂಡಿತ ಪ್ರಮುಖವಾಗಿ ಸಿಂಧೂರ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಹೇಳಿಕೆಗಳು ನಾನಾ ರೀತಿಯಾದಂಥ ಚರ್ಚೆಗೆ ಇದೀಗ ಆಸ್ಪದವನ್ನು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಇರ್ಬೋದು, ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷರ ವಿಚಾರ ಇರ್ಬೋದು, ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಕನಸು ಕಾಣೋದನ್ನ ನಿಲ್ಲಿಸೋದಕ್ಕೆ ಯಾರು ಕೂಡ ತಡೆ ಹಿಡಿಯಲು ಸಾಧ್ಯವಿಲ್ಲ. ಹಾಗಾಗಿ ಸಹಜವಾಗಿ ರಾಜಕೀಯದಲ್ಲಿ ಇರುವಾಗ ಕನಸನ್ನು ಕಾಣುವಂಥದ್ದು ಸಹಜವಾಗಿರುತ್ತೆ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿ ವಿಚಾರದಲ್ಲಿ ಆ ಒಂದು ಕುರ್ಚಿ ಖಾಲಿ ಇಲ್ಲ. ಹೀಗಾಗಿ ಆ ವಿಚಾರವನ್ನು ಚರ್ಚೆಗೆ ಮಾಡುವಂಥದ್ದು ಸೂಕ್ತವಲ್ಲ ಅನ್ನುವಂಥದ್ದನ್ನು ಹೇಳಲಾಗಿದೆ. ಇನ್ನು ಸಹಜವಾಗಿ ದೊಡ್ಡ ಮಟ್ಟದ ರೋಲನ್ನು ಸರ್ಕಾರ ತರುವುದಕ್ಕೆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ತಾವು ಪಟ್ಟಂಥ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ವರದಿಗಾರರು ಕೇಳಿದಂಥ ಸಂದರ್ಶನದಲ್ಲಿ ಪ್ರಶ್ನೆಗೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸಹಜವಾಗಿ ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತೆಯಿಂದ ಹಿಂದಿನಿಂದಲೂ ಕೂಡ ಇದ್ದೇನೆ. ಜೊತೆಗೆ ಕಾಂಗ್ರೆಸ್ಸನ್ನು ಕಟ್ಟಿದಂಥವರು ಗಾಂಧಿ ಕುಟುಂಬ, ಅದರ ಬಗ್ಗೆ ನನಗೆ ಅತೀವವಾದಂತಹ ಪ್ರೀತಿ ಇದೆ. ಹೀಗಾಗಿ ಆ ಪ್ರೀತಿ ಇರ್ಬೋದು, ನಿಷ್ಠೆ ಯಾವತ್ತೂ ಕೂಡ ಅದು ನನಗೆ ಒಂದು ರಾಯಲ್ಟಿಯನ್ನು ತಂದು ಕೊಡುತ್ತೆ. ಲಾಯಲ್ಟಿ ಪ್ಲಸ್ ರಾಯಲ್ಟಿ ಎರಡು ವಿಚಾರವನ್ನು ಅವರು ಸ್ಪಷ್ಟವಾಗಿ ಮುಕ್ತವಾಗಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲಿ ಲಾಯಲ್ಟಿ ಇರುತ್ತೋ ಅಲ್ಲಿ ರಾಯಲ್ಟಿ ಇರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣದಿಂದಾಗಿ ಮುಖ್ಯಮಂತ್ರಿ ವಿಚಾರದಲ್ಲಿ ಹೈಕಮಾಂಡ್ ಜೊತೆಗಿನ ಮಾತುಕತೆಗಳನ್ನು ನಾನು ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಬಹುತೇಕ ಮಾಧ್ಯಮಗಳು ಕೂಡ ಇದನ್ನು ಪದೇ ಪದೇ ಉಚ್ಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಅದೆಲ್ಲದಕ್ಕೂ ಕೂಡ ಕಾಲ ಕೂಡಿ ಬರುತ್ತೆ. ಅದಕ್ಕೂ ಕೂಡ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ. ಅದು ನನಗೆ ಆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವಂಥ ನಿಟ್ಟಿನಿಂದಾಗಿ ಮುಂದೆ ಆ ಒಂದು ಮುಖ್ಯಮಂತ್ರಿಯಾಗಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ಪರೋಕ್ಷವಾಗಿ ತಮ್ಮ ಅಭಿಪ್ರಾಯದ ಮೂಲಕ ವ್ಯಕ್ತಪಡಿಸಿರುವಂತನಲ್ಲಿ ಗಮನಿಸಬೇಕಾಗುತ್ತೆ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.